ಸರೋಜಕ್ಕ ಸರೋಜಕ್ಕ ಏನು ಮಾಡ್ತಾ ಇದ್ದೀರಿ? ಬನ್ನಿರಿ ಈಚೆಗೆ. ಓ ಸುಬ್ಬಕ್ಕ, ಏನಕ್ಕ 5 ಗಂಟೆ ಬಂದ್ಬಿಟ್ಟಿದ್ದೀರಿ? ಏನು ಸಮಾಚಾರಕ್ಕ? ನಮ್ಮನೆ ಗಂಟೆ ಬಂದ್ಬಿಟ್ಟಿದ್ದೀರಿ, ಯಾವತ್ತು ಬರ್ದಿರೋದು? ಅಯ್ಯೋ ನಾಟಿಗೆ ಹೇಳೋದಂತ ಬಂದೆ ಮಗ, ಆಳೆ ಸಿಗ್ತಾಯಿಲ್ಲ ಕಣವ. ನಾನು ಹುಡುಕಿ ಹುಡುಕಿ ಸಾಕಾಯ್ತು. ಎಷ್ಟು ದಿನ ಗಂಟ ಎಲ್ಲಿ ಒಂದು ರೌಂಡ್ ಹುಡುಕ ಬಂದೆ, ಯಾರೂ ಸಿಗ್ನಿಲ್ಲ. ಅದಕ್ಕೆ ಹೇಳ್ಬಿಟ್ಟು ಹೋಗೋದ ಅಂತ ಬಂದೆ. ನನ್ನ ನಾಟಿಗೆ ಬಂದೆ ಮಗ ಅವತ್ತರಿಕೆ. ನಾಳೆ ಕಕ್ಕ, ನಾಳೆಗೆ ನಮ್ಮ ಇನ್ನೂರಿಗೆ ಹೋಗ್ಬೇಕು ಕನಕ. ಹಬ್ಬಕ್ಕೆ ಹೇಳ್ಬಿಟ್ಟು ಬರೋದಂತ ಅದ್ರಿಗೆ ಹೋಗೋದಂತ ಅನ್ಕೊಂಡಿನಿ. ನೀವು ನೋಡಿದ್ರೆ ನಾಟಿ ಕರಿತಾ ಇದ್ದೀರಲ್ಲ. ಅಯ್ಯೋ ಬವ್ವ, ಒತ್ತನತೆ ಹಾಕ್ಬಿಟ್ಟು ಹೋಗುವೆ ಅಂತ ಆಮೇಲೆ ಬಾ. ಒಂದು 11 ಗಂಟೆ 12 ಗಂಟೆ ಆಯ್ತವೆ ಮಗ. ಇದ್ದಡಿಕೆ ಬಂದ್ಬಿಟ್ರೆ ಒಂದು 12 ಗಂಟೆ ಅಷ್ಟರಲ್ಲಿ ಹಾಕ್ಬಿಟ್ಟು ಬರ್ಬೋದು. ಬಾತಾಗಿ ಒಂದು 5-6 ಜನ ಆಯ್ತೀವಿ. ಪೈರೆಲ್ಲ ಉದ್ದಾಗೋಯ್ತವೆ. ಇನ್ನು ಮುಂದಿನ ವಾರಕ್ಕೆ ಎಲ್ಲ ಹೊಸಿ ಉದ್ದ ಅದಾವ. ಅದಕ್ಕೆ ಇದ್ದಡಿಕೆ ಹೇಳಿ 4-5 ಜನಕ್ಕೆ ಕಂತೆ ಬಾ ಮಗ. ನೀನುವೆ ಹಾಕಬಿಡಿಕಾಯ್ತದೆ. ಬಾತಾಗಿ ಒಂದು 11 ಗಂಟೆ 12 ಗಂಟೆಗೆ ಆಯ್ತವೆ ಕಣ. ಇನ್ನೆಷ್ಟು 10 ಗಂಟೆ ಅಂತ ಬಟ್ಕೊಂಡು ಕೂತ್ಕೊಂಡು ಆಳ್ಸು ಕಾಯ್ಕೊಂಡು ಕೂತ್ಕೊಂಡ್ರೆ ಪೈರೆಲ್ಲ ಉದ್ದ ಆಯ್ತಾ ಕೂತವೆ. ನಾಟಿ ಹಾಕೋರು ಚಂದ ಬಾವು. ಏಯ್ ಬಾ, ಒತ್ತನತೆ ಬಂದ್ಬಿಡು ಮಗ. ಒಂದು 6 ಗಂಟೆ ಅಷ್ಟರಲ್ಲಿ ಒಂದು 12 ಗಂಟೆ ಮುಗ್ದೋಯ್ತೇವಂತೆ. ಹೋಗುವೆ ಬಾ ಆಮೇಲೆ ಮಧ್ಯಾಹ್ನ ಮೇಲಂತೆ. ಅಯ್ಯೋ ಅಕ್ಕ, ಒತ್ತನತೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡೋದಂತ ಅನ್ಕೊಂಡಿದ್ದೆ. ಮನೆ ತಗೋಸಿ ಕೆಲಸ ಆಯ್ತು. ಒತ್ತನತೆ ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ರೆ ಬಿಸಿಲೊತ್ತಲ್ಲಿ ಹೊಸಿ ಮನೆ ಕೆಲಸ ಆಯ್ತು. ಹಬ್ಬಕ್ಕೆ ಕಾರಸ್ಬಿಟ್ಟು ಅವು ಮಾಡ್ಕೊಬಿಡ್ದ. ಇನ್ನು ಪುರ್ಸೊತ್ತಾಯ್ತು ಅಂದ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡೋದ ಅಂತ ಅನ್ಕೊಂಡಿದ್ದೆ ಅಕ್ಕ. ನೀವು ನೋಡೋ ನಾಟಿ ಕರಿತಾ ಇದ್ದೀರಲ್ಲ, ಕೇಳ್ತೀನಿ ತಡಿ ನಮ್ಮ ಮನೆಯವ್ರನ್ನ ಏನಂದಾರು ಅಂತ. ಅಯ್ಯೋ ಬವ್ವ, ನಾನೇ ಅವತ್ತೊಂದು ಬಂದಿದ್ನ ಏನು ಅಪರೂಪಕ್ಕೆ ನೀನು ಬರ್ತಾಳೆ ಅಂತ ಕಾನ್ಫಿಡೆನ್ಸ್ ಇಟ್ಕೊಂಡು ಬಂದೀನಿ. ಬಾ ಮಗ, ಅವತ್ತಂತೆ ಹಾಕ್ಬಿಟ್ಟು ಬರ್ಬೇಕಾಗಿ. ನಿಮ್ಮ ಮಟ್ಟಿಯವ್ರು ಇದ್ದಾರಾ? ಹೇಳ್ತೀನಿ ಬಾ. ಕೇಳ್ಕೊಂಡತ್ತೆ ಗೊತ್ತಂತೆ ಮುಗಿಸ್ಕೊ ಬಂದ್ಬಿಡ್ಬೇಕು. ಒಂದು 11 ಗಂಟೆ ಆಯ್ತಕ್ಕಂತೆ. ಸರಿ ಅಕ್ಕ, ಕೇಳ್ತೀನಿ. ಸಂಜೆ ನೋಡೋದ ಏನಂದರು. ಅವರೇ ಹೋದಾರ ಹೇಳಿಕೆ ಮಗಳ ಮನೆಗೆ ಹಬ್ಬಕ್ಕೆ ನಾನೇ ಹೋಗುವಂತಿದ್ರು. ಏನು ಮಾಡ್ಬೇಕು ಕಣೆ ಅಕ್ಕ, ಕೇಳ್ತೀನಿ ತಡೀರಿ. ಅದೇನಾರೇ ನಾಟಿಗೆ ಹೋಗು ಅಂತ ಅಂದರೆ ಅವ್ರನ್ನೇ ಕಳಿಸ್ತೀನಿ ತೆಗಿ. ಇನ್ನೇನು ಮಾಡಿರಿ? ಇದು ಮನೆ ತಗೋ ಕೆಲಸ ಆಗ್ಬೇಕ. ಒಂದೇ ಕೆಲಸಕ್ಕೆ ಕಾಯ್ಕೊಂಡು ಕೂತ್ಕೊಳ್ಳಿ. ದನ ಬೇರೆ ಬಿಡಬೇಕು. ದನ ನೋಡೋ ಅಷ್ಟಲ್ಲಿ ಬಾದ್ರೆ ನಾ ಬತ್ತೀನಕ್ಕ. ನೋಡೋದು ಬಿಡಿ, ಕೇಳ್ತೀನಿ. ಅಯ್ಯೋ ಮಿಸ್ ಮಾಡ್ಬಿಡಕ್ಕ ನಾವು. ಬಾ, ಒತ್ತನಂತೆ ಆಯ್ತದಕ್ಕಂತೆ. ಒತ್ತನಂತೆ ಹೋದ್ರೆ ನಾವೊಂದು 5-6 ಜನ ಆಯ್ತೀವಿ. ಒತ್ತನಂತೆ ಹಾಕ್ಬಿಟ್ಟು ಬರೀಕಾಯ್ತದೆ. ಬಾ ಮಗ. ಆಮೇಲೆ ಬೇಕಾದ್ರೆ ಹಬ್ಬಕ್ಕಾರಿ ಹೇಳಕ್ಕೆ ಹೋಗುವೆ. 11 ಗಂಟೆ 12 ಗಂಟೆಗೆ ಆಯ್ತಕ್ಕಂತ. ಬಾ, ಒತ್ತನಂತೆನೇ ಆಯ್ತದೆ. ಬಿಸಿಲು ಹೊತ್ತಾದ್ಮೇಲೆ ನಾಕಿ ಕೈಕದ ಮಗ. ಬಾ ಆಮೇಲೆ ಹೋಗ್ಬೇಕಾರೆ. ಸರಿ ಬಿಡಕ್ಕ, ನಮ್ಮ ಮನೇಲಿ ಬತ್ತೆ ಸಂಜೆ ಕೇಳ್ತೀನಿ ಏನಂತ ನೋಡೋದ. ಹೋಗು ಅಂದರೆ ಹೋಯ್ತೀನಿ, ಬರ್ತೀನಿ. ಹೇಳ್ತೀನಿ ಬಿಡಿ. ಸಂಜೆ ಏನಾದ್ರು ಕೇಳ್ಬಿಟ್ಟು ನಮ್ಮ ಮಟ್ಟೆ ಬತ್ತಲೆ ಹೇಳ್ತೀನಿ ಬಿಡಕ್ಕ. ಬಕ್ಕ, ಊಟ ಮಾಡೋರಿ. ಅಪರೂಪಕ್ಕೆ ಬಂದಿದ್ದೀರಿ, ಬನ್ನಿ ಊಟ ಮಾಡೋರಿ. ಬನ್ನಿ, ಕಾಪಿನಾರ ಕಾಯಿಸ್ತೀನಿ. ಅಯ್ಯೋ ಊಟ ಆಯ್ತು ಮಗ. ಅದೇ ಊಟ ಮಾಡ್ಕೊಂಡು ಬಂದೆ. ಹಂಗೆ ಹೇಳ್ಬಿಟ್ಟು ಹೋಗೋದು ಹೊತ್ತಂತೆ ಆಳಿಗೆ. ಹೊತ್ತು ಸಿಕ್ಕಿಲ್ವಲ್ಲ ನೀವು, ಅತ್ತಾಗಿತ್ತ ಹೋಗ್ತೀನಿ ಅಂದ್ಬಿಟ್ಟು ಹಂಗೆ ಊಟ ಮಾಡ್ಕೊಂಡು ಬಂದೆ. ಹೇಳ್ಬಿಟ್ಟು ಹೋಗೋದ ಅಂತವ. ಅಲ್ಲೊಂದು ಅಷ್ಟೊತ್ತು ಕಮಲೇರ ಮನೆ ಇರ್ತಾವು, ಅವ್ರು ಅಟ್ಟಿತ್ತವೆಲ್ಲ ಕೂತ್ಕೊಂಡು ಅಷ್ಟೊತ್ತಾಯ್ತು. ಸಾಯಂಕಾಲ ಮನೆ ತಗೋಸಿ ಹೋಗಿ ಕೂತಿದ್ನ. ಅವಳು ಬೇಡ ಬೇಡ ಅಂದರು. ಕಾಫಿ ಕಾಯಿಸ್ಬಿಟ್ಲು. ಕುಡ್ಕೊಂಡು ಹಂಗೆ ಹೇಳ್ಬಿಟ್ಟು ಹೋಗೋದ ಅಂತ ಬಂದೆ. ಬನ್ನಿ, ಯಾವ ಕಾಫಿನೂ ಬೇಡ ಏನು ಬೇಡ. ಬಾ ಮಗ. ಅಪರೂಪಕ್ಕೆ ಬಂದಿದ್ದೀರಿ ಬಕ್ಕ. ಅಯ್ಯ ಬನ್ನಿ, ಹೋಗೋರಂತೆ. ಹಿಂಗೆ ಬಂದು ಹಿಂಗೆ ಹೋಯ್ತಾ ಇದ್ದೀರಲ್ಲ. ಅಪರೂಪಕ್ಕೆ ಯಾವತ್ತು ಕರ್ದೀನಿ, ಯಾವತ್ತು ಬರ್ದೆ ಹೋದ್ರಿ. ಇವತ್ತು ಬಂದಿದ್ದೀರಿ ಅಪರೂಪಕ್ಕೆ ಬಕ್ಕ. ಬನ್ನಿ, ಕಾಫಿ ಕುಡಿದಿನ ಊಟನಾದ್ರೆ ಮಾಡ್ಕೊಟ್ಟು ಬನ್ನಿ. ಹೊಸಿ ಊಟ ಮಾಡ್ಕೋಗ್ರಿ. ಬಿಸಿ ಅಡುಗೆ ಆಗದೆ ಬಕ್ಕ. ಊಟ ಮಾಡ್ಕೋಗ್ರಿ. ಬನ್ನಿ, ಈ ಕಡೆ ಬನ್ನಿ, ಕೂತ್ಕೊಳ್ಳ್ರಿ. ರೋಡಲ್ಲಿ ನಿಂತ್ಕೊಂಡಿದ್ದೀರಲ್ಲ ಬಕ್ಕ, ಹೋಗ್ರಂತೆ. ಈಗ ಸಾಯಂಕಾಲ ಮನೆ ತಾವು ಕಾಯಿಸ್ಬಿಟ್ಲು ಕಣೋ. ಕಾಫಿ ಎಷ್ಟು ಸರಿ ಕುಡಿದಿ, ಜಾಸ್ತಿ ಕುಡಿದ್ರೆ ಆಯ್ತಲ್ಲ ನನಗೆ. ಗ್ಯಾಸ್ಟ್ರಿಕ್ನಾಗ ಆಯ್ತದೆ ಅಂದ್ಬಿಟ್ಟು ಕಾಫಿ ಟೀ ಏನು ಕುಡಿಕಲ್ಲ ಮಗ. ಈ ಹಿಂಸೆ ಮಾಡಿ ಕೊಟ್ಬಿಟ್ಲು. ಅದೆಲ್ಲ ನಿಂತದೆ. ಊಟ ಆದ್ಮೇಲೆ ಕಾಫಿ ಟೀ ಕುಡಿಕದ. ನಾನು ಯಾವಾಗ ಕುಡ್ದಿಲ್ಲ. ತುಂಬ ದಿನ ಆಯ್ತು ಬಿಟ್ಬಿಟ್ಟು ಟೀ ಕಾಫಿ ಏನೋ ಕುಡಿಕಲ್ಲ. ಇವಳು ಹಿಂಸೆ ಮಾಡಿ ಕುಡಿಸ್ಬಿಟ್ಲು. ಸರಿ ಬಿಡಕ್ಕ, ಆಯಿತು, ನೋಡ್ತೀನಿ, ಕೇಳ್ತೀನಿ. ನೀವು ಬೇರೆ ಟೀನೋ ಕುಡಿಕಲ್ಲ, ಊಟನ ಮಾಡಿಕಲ್ಲ ಅಂತ ಇದ್ದೀರಿ. ಅಪರೂಪಕ್ಕೆ ಬಂದಿದ್ದೀರಕ್ಕ. ನಾವೆಲ್ಲ ನಿಮ್ಮ ಮನೆಯಲ್ಲೆಲ್ಲ ಊಟ ಮಾಡಿಕಿಲ್ವಾ? ನಾವು ಹಂಗೆ ಅನ್ಕೊಂಡವ ಊಟ ಮಾಡ್ಕೊಂಡು ಹೋಗಿದಾಯ್ತದಲ್ವಕ್ಕ. ನೋಡಿದ್ರೆ ಆಯ್ತು, ನೋಡಿಕಾಯ್ತದೆ. ಸಂಜೆ ನಮ್ಮ ಮನೆಯವ್ರ ಬತ್ತೆ ಕೇಳ್ತೀನಿ. ಅವ್ರು ಏನಾರು ಹೋಗು ಅಂದರೆ ಯಾಕೆ ಬರ್ತೀನಿ. ಏನಂದ್ರೆ ಕೇಳ್ಬಿಟ್ಟು ಹೇಳ್ತೀನಿ ಬಿಡಕ್ಕ. ಬೇಜಾರು ಮಾಡ್ಕೋಬೇಡಿ. ಸರಿ ಕಣವ, ಇನ್ನೊಂದು ದಿನ ಬಂದಾಗ ಊಟ ಮಾಡ್ತೀನಿ ಮಗ. ಬೇಜಾರು ಮಾಡ್ಕೋಬೇಡ. ಮಿಸ್ ಮಾಡ್ದಂಗೆ ಬವ್ವ. ಸಂದಕ್ಕೆ ಕೇಳ್ಕೊಂಡು ನಿಮ್ಮ ಗಂಡನ್ನ ಅವತ್ತರಿಗೆ ಬಂದ್ಬಿಡು. ಎದ್ದೊಳಗೆ 6 ಗಂಟೆಗೆ ಬಾ ಮಗ ಮನೆ ತಗೆ. ಎಲ್ಲರೂ ಹೆಂಗಿದ್ದೀರಪ್ಪ? ಚೆನ್ನಾಗಿದ್ದೀರಾ? ವಿಡಿಯೋ ಹೆಂಗೆ ಅನಿಸ್ತು ಅಂತ ಹೇಳ್ರಪ್ಪ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚು ಸಪೋರ್ಟ್ ಮಾಡ್ರಪ್ಪ. ಪ್ಲೀಸ್ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಕಣ್ರಪ್ಪ.